ಧರ್ಮಸ್ಥಳದ ಭಕ್ತರು ಆಗಸ್ಟ್ 16ರಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನವನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನ ಆರಂಭಿಸುತ್ತೇವೆ ಅಂತ ಯಲಹಂಕದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು, ಸಾಕಷ್ಟು ದಿನಗಳಿಂದ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ತಲೆಬೂಡುಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನು ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು 100 ಹೆಣಗಳನ್ನು ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ ಮೇಲೆ ಅವ್ರದೇ ಆದಂಥ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು. ಎಸ್ಐಟಿಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದರೆ ಎಸ್ಐಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ, ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನು ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು, ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ ಎಸ್ಐಟಿ ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವುದೋ ವ್ಯಕ್ತಿ ಜೊತೆ ಅಲ್ಲಲ್ಲ, ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಧರ್ಮಸ್ಥಳದ ಭಕ್ತರು ಆಗಸ್ಟ್ 16ರಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನವನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನ ಆರಂಭಿಸುತ್ತೇವೆ ಅಂತ ಯಲಹಂಕದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು, ಸಾಕಷ್ಟು ದಿನಗಳಿಂದ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ತಲೆಬೂಡುಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನು ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು 100 ಹೆಣಗಳನ್ನು ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ ಮೇಲೆ ಅವ್ರದೇ ಆದಂಥ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು. ಎಸ್ಐಟಿಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದರೆ ಎಸ್ಐಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ, ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನು ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು,
ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತಹವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ SIT ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವುದೋ ವ್ಯಕ್ತಿ ಜೊತೆ ಅಲ್ಲಲ್ಲ, ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಧರ್ಮಸ್ಥಳದ ಭಕ್ತರು ಆಗಸ್ಟ್ 16ರಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನವನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನ ಆರಂಭಿಸುತ್ತೇವೆ ಅಂತ ಯಲಹಂಕದ ಬಿಜೆಪಿ ಶಾಸಕ SR ವಿಶ್ವನಾಥ್ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಯಲಹಂಕ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು, ಸಾಕಷ್ಟು ದಿನಗಳಿಂದ SIT ತನಿಖೆಯನ್ನ ಮಾಡ್ತಾ ಇದೆ, ತಲೆಬೋರ್ಡ್ಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾ ಇದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿದ್ರೆ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನೋ ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು 100 ಹೆಣಗಳನ್ನ ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ್ಮೇಲೆ ಅವ್ರದೇ ಆದಂತಹ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ SIT ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕಾಗಬೇಕು. SITಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದ್ರೆ SITಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ, ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನ್ ತೋರಿಸ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನ್ ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ, ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು, ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತಹವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ SIT ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವುದೋ ವ್ಯಕ್ತಿ ಜೊತೆ ಅಲ್ಲಲ್ಲ, ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.